ಒಂದು 5 ಇಯರ್ಸ್ ಆಯಿತು ಮೈಸೂರಿಗೆ ಬಂದು. ನೈಟ್ ಟೈಮು ಚಾಮುಂಡಿ ಬೆಟ್ಟಕ್ಕೆ ಒಂದ್ಸಲನೂ ಹೋಗಿಲ್ಲ. ಸೊ ಚಾಮುಂಡಿ ಬೆಟ್ಟದ್ದು ಸದ್ಯದ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ. ಇವಾಗ ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ, ಸಖತ್ತಾಗೈತೆ. ಒಂಥರ ಪುನೀತ್ ಫಿಲಮ್ಗೆ ಬಂದಿದ್ದು ಅನ್ಸುತ್ತೆ, ಜೇಮ್ಸ್ಗೆ. ಇಷ್ಟೊಂದು ರೇಟ್ಗೆ ಟೈಮಿಂಗ್ಸಾ? ಸೊ ನಾನು ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ. ಸೊ ಯೂಟ್ಯೂಬ್ ಮಾಡೋರಿಗೆ ಸ್ವಲ್ಪ ರೀಚ್ ಕಮ್ಮಿ ಸಿಗುತ್ತೆ, ಯಾಕಂದರೆ ನಮಸ್ಕಾರ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ಬ್ಲಾಗ್ಗೆ ನಿಮಗೆ ವೆಲ್ಕಮ್. ಸೊ ಇವತ್ತಿನ ವಿಡಿಯೋದಲ್ಲಿ ಅಂದರೆ ಇವಾಗ ಟೆಂಪಲ್ಗೆ ಹೋಗ್ಬೇಕು, ಚಾಮುಂಡಿ ಬೆಟ್ಟಕ್ಕೆ. ಅಂದರೆ ಆಲ್ಮೋಸ್ಟ್ 1 ಇಯರ್ ಆಯಿತು ಹೋಗಿಲ್ಲ, ಯಾಕೋ ಗೊತ್ತಿಲ್ಲ, ಹೋಗ್ಬೇಕು ಅಂದಾಗಲ್ಲ ಏನೇನೋ ಆಗಿ ಹೋಗೋಕ್ಕಾಗ್ತಿದ್ದಿಲ್ಲ. ಸೊ ಆಲ್ಮೋಸ್ಟ್ ಒಂದು 5 ಇಯರ್ಸ್ ಆಯಿತು ಮೈಸೂರಿಗೆ ಬಂದು. ನೈಟ್ ಟೈಮು ಚಾಮುಂಡಿ ಬೆಟ್ಟಕ್ಕೆ ಒಂದ್ಸಲನೂ ಹೋಗಿಲ್ಲ. ಸೊ ಇದು ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ಹೇಗಿರುತ್ತೆ ನೋಡೋಣ. ಸೊ ನಿಮಗೂ ಆದಷ್ಟು ತೋರಿಸ್ತೀನಿ. ಸೊ ನೈಟ್ ಟೈಮು ಸ್ವಲ್ಪ ಕ್ಲಾರಿಟಿ ಹೋಗುತ್ತೆ, ಫೋನ್ ಅಡ್ಜಸ್ಟ್ ಆಗೋಲ್ಲ, ಡೇ ಟೈಮ್ ಅಷ್ಟೇ. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ನೋಡೋಣ. ಸೊ ಆದರೂ ನೈಟ್ ಟೈಮು ಅದು ಬೈಕಲ್ಲಿ ನಮ್ಮ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದರೆ ಮಾತ್ರ ಫೀಲೇ ಬೇರೆ. ಸೊ ಇವತ್ತು ನಾವು ಅದನ್ನೇ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟು ಇದು ನಮ್ಮ ಸ್ಥಿತಿ ಅಂದರೆ ಕರೆಂಟ್ ಸಿಚುವೇಶನ್ ಆಫ್ ಚಾಮುಂಡಿ ಬೆಟ್ಟ. ಸೊ ಕನ್ಸ್ಟ್ರಕ್ಷನ್ ನಿಂತಿದೆ ನೋಡ್ಬೋದು. ಸೊ ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಸದ್ಯಕ್ಕೆ ಆಗದೇ ಇರೋದೇ ಒಳ್ಳೆಯದು. ಸೊ ಫೈನಲಿ ರೀಚ್ ಆಗಿದ್ದೀವಿ ಟೆಂಪಲ್ಗೆ. ಫೈನಲಿ ದರ್ಶನ ಮಾಡಿದ್ವಿ, ಒಳ್ಳೆ ಪೀಸು. ಅಂದರೆ ಜನ ಜಾಸ್ತಿ ಇಲ್ವಲ್ಲ, ಬೇಗ ಆಯಿತು ದರ್ಶನ. ಇವಾಗ ನೈಟ್ ಟೈಮ್ ಆದರೂ ಒಂಥರ ಚೆನ್ನಾಗಿದೆ ನೈಟ್ ಟೈಮ್ ಬರೋಕ್ಕೆ. ನಾನು ಫಸ್ಟ್ ಟೈಮ್ ಅಲ್ವಾ. ಸೊ ನೆಕ್ಸ್ಟು ಹೋಗೋಣ, ಏನಿಲ್ಲ ಅಷ್ಟೇ. ಬಾಯ್. ಸೊ ಮುಗೀತು ದರ್ಶನ, ಈಗ ಹೋಗ್ಬೇಕು ಕಣ ರೂಮ್ಗೆ. ಸೊ ಚೆನ್ನಾಗಿತ್ತು ಹೋಗ್ತಾಯಿಲ್ಲ ನೈಟ್ ಟೈಮು, ಫಸ್ಟ್ ಟೈಮ್ ಬಂದಿದ್ದು ಅದು. ಒಂಥರ ಪೀಸು, ಬೇಗ ದರ್ಶನ ಆಯಿತು. ಮುಗೀತು ದರ್ಶನ ಮಾಡಿ ಹೋಗೋದೇ ಈಗ ರೂಮ್ ಅಷ್ಟೇ ಕೆಲಸ. ಸೊ ಹೋಗ್ತಾ ದಾರಿಯಲ್ಲಿ ಊಟ ಮಾಡ್ಕೊ ಹೋಗೋಣ. ಸೊ ಇಲ್ಲೊಂದು ಸ್ಟಾಪ್ ಹಾಕಿದ್ದೀವಿ. ಇವಾಗ ಇಲ್ಲೊಂದು ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ, ಸಖತ್ತಾಗೈತೆ. ಒಂಥರ ಹೆಂಗೆ ಕಾಣುತ್ತೆ ನೋಡಿ ಮೇಲ್ಗಡೆಯಿಂದ. ನಾವು ಮೇಲ್ಗಡೆ ನೋಡ್ತೀವಿ ಸ್ಟಾರ್ಸ್, ಬಟ್ ಇಲ್ಲಿ ನೋಡಿ ಮೇಲಿಂದ ಕೆಳಗಡೆ ನೋಡ್ತಿದ್ದೀವಿ ಈಗ. ಸೊ ಫಸ್ಟ್ ಟೈಮ್ ನೋಡ್ತಾ ಇರೋದು ಮೇಲ್ಗಡೆಯಿಂದ, ಎಷ್ಟು ಚೆನ್ನಾಗಿದೆ ನೋಡಿ ಮಾತ್ರ ಮೇಲ್ಗಡೆಯಿಂದ. ಸೊ ಬಂದು ನೈಟ್ ಟೈಮು ನೋಡಿ, ನೀವು ಯಾರ್ಯಾರು ಇನ್ನೂ ಬಂದಿಲ್ಲ ಅವ್ರಿಗೆ ಅಷ್ಟೇ. ಸೊ ನೋಡಿ, ಇನ್ನು ಆ ಕಡೆ ಒಂದು ವ್ಯೂ ಇದೆ, ಅದನ್ನು ನೋಡೋಣ ನೆಕ್ಸ್ಟ್ ಅಲ್ಲಿ ಹೋಗಿ ಅಷ್ಟೇ. ಸೊ ಇವಾಗ ಮಾಲ್ ಆಫ್ ಮೈಸೂರಿಗೆ ಬಂದೇವೆ. ಸೊ ಸುಮಾರು ದಿನ ಆಗಿತ್ತು ಬಂದಿದ್ದಿಲ್ಲ. ಸೊ ಹೋಗೋ ರೋಡಲ್ಲ ಅಲ್ವಾ, ಹಂಗೆ ನೋಡ್ಕೊ ಹೋಗೋಣ ಅಂತ. ಸೊ ನೋಡೋಣ ಬನ್ನಿ. ಸುಮಾರು ದಿನ ಅಂದರೆ ಲಾಸ್ಟು ಪುನೀತ್ ಫಿಲಮ್ಗೆ ಬಂದಿದ್ದು ಅನ್ಸುತ್ತೆ, ಜೇಮ್ಸ್ಗೆ. ಸೊ ಅದಾದ್ಮೇಲೆ ಬಂದೇ ಇಲ್ಲ. ಇವಾಗ ಪಾರ್ಕಿಂಗ್ ಹತ್ರ ಇದ್ದೇವೆ. ಗೈಸ್ ನೋಡಿ, ಯಾರು ಬುಕ್ ಪರ್ಚೇಸ್ ಮಾಡಿ ನೀಟ್ ಆಗಿಟ್ರು. ಅಲ್ಲೊಂದು ಬರ್ತಿದೆ ನೋಡಿ. ಎಷ್ಟನ್ನ ಒಂದು ರೇಡ್ಗೆ ಇದು? ಹಾಂ, ಎಷ್ಟು ಒಂದು ರೇಡ್ಗೆ ಟೈಮಿಂಗ್ಸಾ? 100 ಅಷ್ಟೇ, ಒಂದು ರೌಂಡ್ ಅಷ್ಟೇ. ನಮ್ಮ ವೇಟ್ ತಡೆಯಲ್ಲ.
ಬನ್ನಿ ಈಗ ಈ ಟೈಟಲ್ ಹೋಗೋಣ ಮನೆಗೆ. ಸೊ ನಾನು ನಿಮ್ಮ ಹತ್ರ ಒಂದೇ ಕೇಳ್ಕೊಳ್ಳೋದು, ಆದಷ್ಟು ವಿಡಿಯೋನ ಎಂಡ್ ತನಕ ನೋಡಿ. ಸೊ ಯಾಕಂದರೆ ಬಿಗಿನಿಂಗ್ ಯೂಟ್ಯೂಬ್ ಮಾಡೋರಿಗೆ ಸ್ವಲ್ಪ ರೀಚ್ ಕಮ್ಮಿ ಸಿಗುತ್ತೆ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಸ್ಕಿಪ್ ಮಾಡಿಬಿಡ್ತಾರೆ ಫಸ್ಟ್ ಒಂದು 10 ಸೆಕೆಂಡ್ 10 ಸಲ, ಇಲ್ಲ ನೆಕ್ಸ್ಟ್ ವಿಡಿಯೋಗೆ ಜಂಪ್ ಆಗ್ತಾರೆ. ಸೊ ಅದನ್ನು ಮಾಡೋಕೆ ಹೋಗ್ಬೇಡಿ. ಆದಷ್ಟು ಎಷ್ಟಾಗುತ್ತೆ ನಿಮ್ಮ ಕೈಲಿ ಎಂಡ್ ನೋಡಿ. ಸೊ ಅದರಿಂದ ಸ್ವಲ್ಪ ವಾಚ್ ಟೈಮ್ ಜಾಸ್ತಿ ಆಗುತ್ತೆ ಮತ್ತು ನೆಕ್ಸ್ಟು ಸಜೆಷನ್ ಆಗುತ್ತೆ. ಸೊ ಎಲ್ಲ ಹೊಸ ಯೂಟ್ಯೂಬರ್ಗೂ ಮತ್ತು ಇದೇ ಸಮಸ್ಯೆ ಆಗೋದು ಸ್ಟಾರ್ಟಿಂಗ್ ಸ್ವಲ್ಪ. ಸೊ ಅದಕ್ಕೋಸ್ಕರ ದಯವಿಟ್ಟು ಸ್ವಲ್ಪ ಎಂಡ್ ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ ಇಲ್ಲ ಮುಕ್ಕಾಲು ಭಾಗ ವೀಡಿಯೋ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ ಅಷ್ಟೇ. ಸೊ ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ. ಸೊ ಒಳಗಿದೆ ಚಾನಲ್ ನೇಮ್ ಅಂದರೆ ಜಸ್ಟ್ ಡೂ ಲೈಫ್ ಅಂತ. ಸೊ ಅದ್ರ ಮೀನಿಂಗ್ ಅಂದರೆ ಲೈಫಲ್ಲಿ ಏನಾಗುತ್ತೋ ಅದನ್ನು ಮಾಡು, ಸುಮ್ಮನೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ಸೊ ಆ ಥರ ಅದಕ್ಕೋಸ್ಕರ ಅದನ್ನು ಇಟ್ಟಿದ್ದೀನಿ. ಮುಂಚೆ ಇದ್ದಿದ್ದು ಲೈಫ್ ಸ್ಟೈಲ್ ಅಂತ. ಸೊ ಅದು ಕಾಮನ್ನಾಗಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಅದು ಸರ್ಚ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅಂದರೆ ನನ್ನ ಅಕೌಂಟ್ ಬೇಗ ರೀಚ್ ಆಗ್ತಿದ್ದಿಲ್ಲ ಮತ್ತು ಬೇರೆಯವ್ರಿಗೆ ಸಿಗ್ತಿದ್ದಿಲ್ಲ. ಸೊ ಅದಕ್ಕೋಸ್ಕರ ಅದು ಕಾಮನ್ ವರ್ಡ್ ಆಗಿರೋದ್ರಿಂದ ಅದನ್ನ ಚೇಂಜ್ ಮಾಡಿದ್ದೀನಿ ಇವಾಗ. ಸೊ ಇದನ್ನ ಇಟ್ಟಿದ್ದೀನಿ. ಇದರ ಬಗ್ಗೆ ನನ್ನ ಅಭಿಪ್ರಾಯ ತಿಳಿಸಿ ಸ್ವಲ್ಪ ನೋಡೋಣ. ಸೊ ಈ ಕ್ಯಾಮ್ರಾ ಆನ್ ಮಾಡೋಕ್ಕಿಂತ ಮುಂಚೆ ಏನೇನೋ ಮಾತಾಡೋಣ, ಹಂಗೆ ಮಾತಾಡೋಣ, ಹಿಂಗೆ ಮಾತಾಡೋಣ ಅನ್ಕೊಂಡು ಪ್ಲ್ಯಾನ್ ಮಾಡಿರ್ತೀನಿ. ಬಟ್ ಯಾವಾಗ ಈ ಕ್ಯಾಮ್ರಾ ಎತ್ತು ಆನ್ ಮಾಡ್ತೀವಿ ಅವಾಗಲೇ ಗೊತ್ತಾಗೋದು ಆ್ಯಕ್ಚುಯಲ್ ರಿಯಾಲಿಟಿ. ಸೊ ಅವಾಗ ಮಾತಾಡೋದೇ ನಮ್ಮ ನಿಜವಾದ ಮಾತು. ಸೊ ಇನ್ಸ್ಟೆಂಟಾಗಿ ಮಾತಾಡೋದನ್ನ ಕಲಿಬೇಕು. ಸೊ ಅದರಿಂದ ನಮ್ಮ ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಸೊ ಅಂದರೆ ಯಾವುದನ್ನು ಪ್ಲ್ಯಾನ್ ಮಾಡಿದೆ ಇನ್ಸ್ಟೆಂಟಾಗಿ ಮಾಡೋಣ ಅಂತ. ಸೊ ಆದರೂ ಸ್ವಲ್ಪ ಕಷ್ಟನೇ ಇದೆ ಮಾತಾಡೋದು, ಅಂದರೆ ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರನೇ. ಬಟ್ ಆದರೆ ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಂದು ಫಸ್ಟ್ ವೀಡಿಯೋ ನೋಡಿ ಇವಾಗಲೂ ನೋಡಿ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಫಸ್ಟು ಸ್ಟಾರ್ಟಿಂಗ್ ಒಂದು 5-10 ವೀಡಿಯೋಸಲ್ಲಂತೂ ಇಷ್ಟು ಮಾತಾಡ್ತಿದ್ದಿಲ್ಲ. ಸೊ ಇವಾಗ ಇಷ್ಟಾದ್ರು ಮಾತಾಡೋಕ್ಕೆ ಬಂದಿದ್ದೀನಿ. ಸೊ ಇದೇ ರೀತಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ವೀಡಿಯೋ ನಿಲ್ಸೋಕೆ ಹೋಗಬೇಡಿ. ಯಾವತ್ತೂ ಯೂಟ್ಯೂಬ್ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ಬೋದು ಇವಾಗ ಸ್ಕೇಟಿಂಗ್ ನಡೀತೈತೆ. ಸೊ ಇದು ಟೈಮಿಂಗ್ಸ್ ಬಂದು 5 ಇಂದ 8 o'clock ಗಂಟೆ. ಸೊ ಅಂದರೆ ಈವ್ನಿಂಗ್ ಅಷ್ಟೇ. ಸೊ ಇವಾಗ ಸ್ಟೂಡೆಂಟ್ಸ್ ಎಲ್ಲ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅದೇ ಅಪೋಲೋ ಹಾಸ್ಪಿಟಲ್. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಟೈಮ್ ಇವಾಗ 10:30. ಸೊ 7 ಗಂಟೆಲ್ಲ ಆಗಿದ್ದು ಮುಗಿಸ್ಕೊಂಡು ಬಂದಿದ್ದೇನೆ. ನನ್ನ ಚಾನಲ್ ಇನ್ನೇ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.